ಸ್ನೇಹಿತರೆ, ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಬಗ್ಗೆ ಹೇಳುವಂತಹ ಒಂದೆರಡು ಶ್ಲೋಕಗಳ ಅರ್ಥವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಶಿವಸ್ತುತಿ, ಶಿವಪುರಾಣ ಹೀಗೆ ಅನೇಕ ವಿಚಾರಗಳನ್ನು ನಾವು ಕೇಳಿರ್ತೇವೆ. ಅವುಗಳನ್ನು ಪ್ರತಿನಿತ್ಯ ನಾವು ಪಠನವನ್ನು ಮಾಡ್ತೇವೆ, ಶ್ರವಣವನ್ನು ಕೂಡ ಮಾಡ್ತೇವೆ. ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ನಾವು ಮಾಡೋಣ. ಯಾವ್ಯಾವ ಅಂತಂದರೆ, ವಂದೇ ಶಂಭು ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ. ಇದು ಒಂದು ಪ್ರಾರ್ಥನೆ. ಇದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ವಂದೇ, ನಾನು ವಂದಿಸುತ್ತೇನೆ, ನಮಿಸುತ್ತೇನೆ. ಶಂಭುಂ ಉಮಾಪತಿಂ, ಶಂಭು ಅಂತಂದರೆ ಶಂಕರ, ಶಿವ. ಶಂಭೋ ಶಂಕರ, ನಿನಗೆ ನನ್ನ ನಮಸ್ಕಾರಗಳು. ಉಮಾಪತಿಂ, ಪತಿ ಅಂತಂದರೆ ಗಂಡ ಅಥವಾ ಒಡೆಯ ಅನ್ನುವಂಥ ಅರ್ಥ. ಉಮಾಳಿಗೆ ಪತಿಯಾಗಿರ್ತಕ್ಕಂಥವನು, ಉಮಾಳಿಗೆ ಈಶನಾಗಿರ್ತಕ್ಕಂಥವನು, ಉಮೇಶ್ವರ ಅಂತ ಹೇಳ್ತೀವಿ, ಉಮಾಪತಿ ಅಂತ ಹೇಳ್ತೀವಿ. ಆ ಪಾರ್ವತಿಗೆ ಪತಿಯಾಗಿರುವಂತಹ ಉಮಾಪತಿಗೆ ನನ್ನ ನಮಸ್ಕಾರಗಳು. ಸುರಗುರುಂ, ಸುರ ಅಂತಂದರೆ ದೇವತೆಗಳು, ಸುರಾಸುರ ಅಂತ ಹೇಳ್ತೀವಿ. ಸುರ ಅಂತಂದರೆ ದೇವತೆಗಳು. ಆ ದೇವತೆಗಳಿಗೆ ಗುರು ಅಂದರೆ ದೇವಾನಾಂ ಗುರು ಅಂತ ಹೇಳ್ತೀವಿ. ಅಂದರೆ ಎಲ್ಲ ದೇವತೆಗಳಿಗೆ ಗುರು ಆಗಿರ್ತಕ್ಕಂಥವನು. ಹಾಗೆ ಜಗತ್ಕಾರಣಂ, ಈ ಜಗತ್ತಿಗೆ ಅವನೇ ಕಾರಣೀಭೂತನಾಗಿರ್ತಕ್ಕಂಥವನು. ಈ ಜಗತ್ತನ್ನು ಅವನು ಮುನ್ನಡೆಸಿಕೊಂಡು ಹೋಗ್ತಕ್ಕಂತಹ ಲಯಾಧಿಪತಿಯವನು. ಅಂತಹ ಜಗತ್ಕಾರಣನಿಗೆ ನನ್ನ ನಮಸ್ಕಾರಗಳು. ವಂದೇ ಪನ್ನಗಭೂಷಣಂ, ಪನ್ನಗ ಅಂತಂದರೆ ಸರ್ಪ ಅಂತ ಹೇಳ್ತೀವಿ. ಆ ಸರ್ಪವನ್ನು ಧಾರಣ ಮಾಡಿರ್ತಕ್ಕಂತಹ ನಾಗೇಂದ್ರಹಾರನಿಗೆ, ನಾಗಭೂಷಣನಿಗೆ ನನ್ನ ನಮಸ್ಕಾರಗಳು. ಮೃಗಧರಂ, ಮೃಗ ಅಂತಂದರೆ ಪ್ರಾಣಿ ಅನ್ನುವಂಥ ಅರ್ಥ ಬರ್ತದೆ. ಅನೇಕ ಪ್ರಾಣಿಗಳಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ಧಾರಣ ಮಾಡಿರ್ತಕ್ಕಂಥವನು, ವಸ್ತ್ರಧಾರಿಯಾಗಿರ್ತಕ್ಕಂಥವನು ಮೃಗಧರ. ಯಾಕಂತಂದರೆ ಚರ್ಮಧಾರಿಯವನು, ಪನ್ನಗಭೂಷಣನವನು. ಇವೆಲ್ಲವುಗಳು ಮೃಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳು. ಹಾಗಾಗಿ ಅವನನ್ನು ಮೃಗಧರಂ ಅಂತ ಕರೀತಾರೆ. ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ, ವಂದೇ ಪಶೂನಾಂ ಪತಿಂ. ಪಶು ನೋಡ್ರಿ, ಪಶು ಅಂತಂದ್ರೂ ಕೂಡ ಪ್ರಾಣಿನೇ. ಪಶೂನಾಂ ಅಂತಂದರೆ ಪ್ರಾಣಿಗಳ, ಷಷ್ಠಿ ವಿಭಕ್ತಿ ಇದೆ. ಪ್ರಾಣಿಗಳ ಪತಿಂ, ಒಡೆಯ ಅನ್ನುವಂಥ ಅರ್ಥ. ಅಲ್ಲಿ ಉಮಾಪತಿ ಅನ್ನುವಲ್ಲಿ ಗಂಡ ಅನ್ನುವಂಥ ಅರ್ಥವನ್ನು ಪಡೆದುಕೊಂಡಿದ್ದೇವೆ. ಆದರೆ ಇಲ್ಲಿ ಪತಿ ಅಂತಂದರೆ ಒಡೆಯ ಅನ್ನುವಂಥ ಅರ್ಥವನ್ನು ಪಡೆದುಕೊಳ್ತೇವೆ. ಪಶುಗಳಿಗೆ ಒಡೆಯನಾಗಿರ್ತಕ್ಕಂಥವನು. ಪಶು ಅಂತಂದರೆ ಪ್ರಾಣಿ ಅನ್ನುವಂಥ ಅರ್ಥ ಬರ್ತದೆ. ಆದರೆ ಇಲ್ಲಿ ಪ್ರಾಣಿಗಳು ಅಂತಂದರೆ ಕೇವಲ ಹುಲಿ, ಸಿಂಹ, ಚಿರತೆ, ಕರಡಿ, ಸರ್ಪ ಇವುಗಳಷ್ಟೇ ಅಲ್ಲ, ಮನುಷ್ಯನೂ ಕೂಡ ಒಂದು ಪ್ರಾಣಿ ಜೀವಿಯೇ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಒಡೆಯನಾಗಿರ್ತಕ್ಕಂಥವನು. ಸಕಲ ಜೀವ ಮತ್ತು ಜಡ ಇಂದ ಕೂಡಿರ್ತಕ್ಕಂತಹ ಎಲ್ಲ ಪ್ರಾಣಿಗಳಿಗೆ, ವಸ್ತುಗಳಿಗೆ ಒಡೆಯನಾಗಿರ್ತಕ್ಕಂತಹ ಆ ಉಮಾಪತಿಗೆ, ಸುರ ಗುರುವಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅನ್ನುವಂತಹ ಒಂದು ಅರ್ಥವನ್ನು ಇದರಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಎರಡನೇ ಒಂದು ಪ್ರಾರ್ಥನೆಯಲ್ಲಿ ಹೇಳ್ತದೆ, ವಂದೇ ಸೂರ್ಯ ಶಶಾಂಕ ವನ್ನಿ ನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ. ಸೂರ್ಯ ಶಶಾಂಕ ವನ್ನಿ ನಯನಂ, ನೋಡ್ರಿ ಇಲ್ಲಿ 4 ಶಬ್ದಗಳಿದ್ದಾವೆ. ಸೂರ್ಯ, ಶಶಾಂಕ, ವನ್ನಿ, ನಯನಂ. ಸೂರ್ಯ ನಿಮಗೆಲ್ಲರೂ ಗೊತ್ತಿರುವಂತಹದ್ದು ಭಾಸ್ಕರ, ಆದಿತ್ಯ. ಶಶಾಂಕ ಅಂತಂದರೆ ಚಂದ್ರ, ಸೂರ್ಯ ಮತ್ತು ಚಂದ್ರ. ಇನ್ನು ವನ್ನಿ ಅಂತಂದರೆ ಅಗ್ನಿ ಅನ್ನುವಂಥ ಅರ್ಥವನ್ನು ಬರ್ತದೆ. ಹಾಗಾದರೆ ಈ ಸೂರ್ಯ, ಚಂದ್ರ, ಅಗ್ನಿಗಳು ಅವನಿಗೆ ನಯನಗಳಿದ್ದಂತೆ. ಅವನನ್ನು ನಾವು ಮುಕ್ಕಣ್ಣ ಅಂತ ಕರಿತೇವೆ, ತ್ರಿನೇತ್ರ ಅಂತ ಕರಿತೇವೆ. ಹಾಗಾದರೆ ಆ ತ್ರಿನೇತ್ರಗಳನ್ನು ಇಲ್ಲಿ ಯಾವುದಕ್ಕೆ ಹೋಲಿಸ್ತಾ ಇದೆ ಅಂತಂದರೆ ಸೂರ್ಯ, ಚಂದ್ರ ಮತ್ತು ಅಗ್ನಿಗಳಿದ್ದಂತೆ ಅಂತ ಹೇಳ್ತಾರೆ. ನಾವು ಶಿವ 3ನೇ ಕಣ್ಣನ್ನು ತೆಗೆದರೆ ತುಂಬ ಅಪಾಯ ಅನ್ನುವಂಥ ಮಾತುಗಳನ್ನು ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಅಂದರೆ ಅದರ ಅರ್ಥ ಇಷ್ಟೇ, ಲೋಕದಲ್ಲಿ ಏನಾದರೂ ಅಹಿತಕರ ಅನಾಚಾರ ಘಟನೆಗಳು ನಡೆದಾಗ ಶಿವ ತನ್ನ 3ನೇ ಕಣ್ಣನ್ನು ತೆರೆಯುತ್ತಾನೆ ಅನ್ನುವಂಥ ಅರ್ಥ. ಅಂದರೆ ಶಿವನಿಗೆ ಕೋಪ ಬರ್ತದೆ ಅನ್ನುವಂತಹ ಅರ್ಥ. ಅಂತಹ ಸೃಷ್ಟಿ ಜಗತ್ತನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಶಿವನಿಗೆ 3 ಕಣ್ಣುಳ್ಳವನು, ಮುಕ್ಕಣ್ಣ ಅಂತ ಹೇಳ್ತೇವೆ. ಆ 3 ಕಣ್ಣುಗಳು ಯಾವಂತಂದರೆ ಸೂರ್ಯ, ಚಂದ್ರ ಮತ್ತು ಅಗ್ನಿ ಅನ್ನುವಂತಹ ಆ 3
ಕಣ್ಣುಗಳಿಂದ ಕೂಡಿರ್ತಕ್ಕಂತಹ ಮುಕುಂದ ಪ್ರಿಯಂ. ಮುಕುಂದ ಅಂತಂದ್ರೆ ಏನು? ಕೃಷ್ಣ. ಪ್ರಿಯಂ, ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥವನು ಶಿವ. ಆ ಜಗದೊಡೆಯನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು ಶಿವ ಅನ್ನುವಂಥ ಅರ್ಥ. ಮುಕುಂದ ಪ್ರಿಯನಾದ ಸೂರ್ಯ ಶಶಾಂಕ ಅಗ್ನಿಯನ್ನು ನಯನವನ್ನಾಗಿಸಿಕೊಂಡಿರ್ತಕ್ಕಂತಹ ಶಂಕರನಿಗೆ ನನ್ನ ನಮಸ್ಕಾರಗಳು. ಒಂದೇ ಭಕ್ತ ಜನಾಶ್ರಯಂ. ಭಕ್ತ ಜನಾಶ್ರಯಂ ನೋಡ್ರಿ, 3 ಶಬ್ದಗಳು ಮತ್ತೆ ಬರ್ತವೆ. ಸಂಸ್ಕೃತ ಭಾಷೆ ಶಬ್ದಗಳಿಂದ ಕೂಡಿರ್ತಕ್ಕಂಥದ್ದು. ಅವುಗಳನ್ನು ನಾವು ಸ್ಪ್ಲಿಟ್ ಮಾಡಿ ಮಾಡಿ ಓದಿದಾಗ ಅದರ ಅರ್ಥ ನಮಗೆ ಆಗ್ತದೆ. ಭಕ್ತ ಜನ ಆಶ್ರಯಂ, ಯಾರು ತನ್ನನ್ನು ಆಶ್ರಯಿಸಿಕೊಂಡು ಬಂದಿರ್ತಾರೋ ಅಂತಹ ಎಲ್ಲ ಭಕ್ತರಿಗೆ ಅವನು ಆಶ್ರಯದಾತನಾಗಿರ್ತಕ್ಕಂಥವನು. ಭಕ್ತ ಜನರಿಗೆ ಆಶ್ರಯದಾತನಾಗಿರ್ತಕ್ಕಂತಹ ಶಂಕರನಿಗೆ ನನ್ನ ನಮಸ್ಕಾರಗಳು. ಚ ಅಂದರೆ ಮತ್ತು ಅನ್ನುವಂಥ ಅರ್ಥ ಬರ್ತದೆ ಸಂಸ್ಕೃತದಲ್ಲಿ. ಚ ಅಂತಂದರೆ ಮತ್ತು. ವರದಂ ಒಂದೇ ಶಿವಂ ಶಂಕರಂ. ವರದಂ ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ವರದೆ ಅಂತಂದರೆ ಕೊಡತಕ್ಕಂಥವನು. ಇಲ್ಲಿ ಶಿವ ನಮಗೆ ವರವನ್ನು ಕೊಡ್ತಕ್ಕಂಥವನು. ನಾವು ಕೇಳಿದ್ದನ್ನು ಕೊಡುವಂತಹ, ವರವನ್ನು ನೀಡ್ತಕ್ಕಂತಹ ವರದನು ಅವನು. ಅಂತಹ ವರದನಿಗೆ ಒಂದೇ ಶಿವಂ ಶಂಕರಂ, ಶಂಕರನಿಗೆ, ಶಿವನಿಗೆ, ಜಗದೊಡೆಯನಿಗೆ, ಜಗತ್ಕಾರಣನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅನ್ನುವಂತಹ ಅರ್ಥ ಈ 2 ಪ್ರಾರ್ಥನೆಗಳಿರ್ತಕ್ಕಂಥದ್ದು. ಶಿವರಾತ್ರಿಯ ಪ್ರಯುಕ್ತ ಈ ಶಿವಸ್ತುತಿಯನ್ನು ನಾವು ಭಕ್ತಿಯಿಂದ ಮಾಡೋಣ. ಶಿವನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು.